ಕನ್ನಡ ಅಂದರೆ ಬರೀ ನವೆಂಬರ್ 1ನೇ ತಾರೀಕಿಗೆ ಸೀಮಿತ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಅದು ಆಗಬಾರ್ದು. ಪ್ರತಿ ದಿನನೂ ಕೂಡ ನಮ್ಮ ಕರ್ನಾಟಕದ ಎಲ್ಲ ಸಮಸ್ತ ಜನಗಳು ನಂಬರ್ 1 ಕನ್ನಡಿಗರಾಗಿ, ನವೆಂಬರ್ 1 ಕನ್ನಡಕ್ಕೆ ಸೆಡ್ಡು ಹೊಡೆದು ನಂಬರ್ 1 ಕನ್ನಡಿಗರಾಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಸಂಘಟನೆಯ ಉದ್ದೇಶ ಆಗಿರುತ್ತೆ. ಗಡಿನಾಡ ಉತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಗಡಿನಾಡ ಉತ್ಸವ ಕಾರ್ಯಕ್ರಮ ಕಳೆದ 2 ವರ್ಷಗಳಿಂದ ನಡೆದು ಇದು 3ನೇ ಬಾರಿ ನಡೀತಾ ಇದೆ. ಜಯ ಕರ್ನಾಟಕ ಜನಪರ ವೇದಿಕೆ ಪ್ರಾರಂಭಗೊಂಡಂಥ ದಿನದ ಆರಂಭವೇ ಗಡಿ ಉತ್ಸವದ ಮೂಲಕ. ತಮಿಳುನಾಡು ಮತ್ತು ಕರ್ನಾಟಕದ ಒಂದು ಗಡಿ ಭಾಗ, ಆ ಗಡಿಯಲ್ಲಿ ಒಂದು ಕನ್ನಡ ಬಾವುಟವನ್ನ ಆರಿಸೋದ್ರ ಮುಖಾಂತರ ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡುವಂತ ಕೆಲಸ. ಆ ಗಡಿಗೆ ಒಂದು ಭುವನೇಶ್ವರಿಯ ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕು ಅಂತೇಳಿ ನಾವು ಪ್ರತಿ ವರ್ಷ ಕೂಡ ಗಡಿನಾಡು ಉತ್ಸವನ ಆನೇಕಲ್ ಭಾಗದಲ್ಲಿ ಅತ್ತಿಬೆಲೆಯ ಗಡಿ ನಾಡಿನಲ್ಲಿ ನಾವು ಮಾಡ್ತಾ ಇದ್ವಿ. ಪ್ರತಿ ವರ್ಷನೂ ನಾವು ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಉದ್ದೇಶ ಏನಂತಂದ್ರೆ ನಮ್ಮ ಗಡಿನಲ್ಲಿ ರೈತರಿಗೆ ಒಳ್ಳೇದಾಗ್ಲಿ, ಬಡ ಜನರಿಗೆ ಒಳ್ಳೇದಾಗ್ಲಿ. ಒಂದು ಗಡಿನಲ್ಲಿ ದೇವಿಗಳನ್ನ ಪೂಜೆ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಭುವನೇಶ್ವರಿ ಪೂಜೆ ಮತ್ತೆ ಮದ್ದೂರಮ್ಮ, ಕಾವೇರಮ್ಮ, ಯಲ್ಲಮ್ಮ ದೇವಿ, ಇವತ್ತು ಆ ಮೆರವಣಿಗೆ ದೇವರನ್ನ ತಗೊಂಡ್ಬಂದು ಗಡಿನಲ್ಲಿಟ್ಟು ಅಲಂಕಾರ ಮಾಡಿ ವಿಶೇಷವಾಗಿ ಪೂಜೆ ಮಾಡಿ ಈ ಬಾರಿ ಕೂಡ ಗಡಿನಾಡು ಉತ್ಸವನ ಚೆನ್ನಾಗಿ ಮಾಡಬೇಕು ಅಂತೇಳಿ. ಏನಪ್ಪ ಇದು ಉದ್ದೇಶ ಅಂದರೆ, ಒಂದು ಗಡಿ ಭಾಗ ಅಂದರೆ ನಮಗೆ ನಮ್ಮದೇ ಆದಂಥ ಒಂದು ಭಾವನಾತ್ಮಕ ಸಂಬಂಧ ಇರುತ್ತೆ. 50ನೇ ವರ್ಷ ಏನು ಕನ್ನಡ ರಾಜ್ಯೋತ್ಸವ ಅಂತೇಳಿ ಕರ್ನಾಟಕ ಉದಯವಾಯಿತು, ಆ 50 ವರ್ಷದ ಸುವರ್ಣ ಮಹೋತ್ಸವ ಟೈಪಲ್ಲಿ ನಾವು ಅದನ್ನು ಕೂಡ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮತ್ತೆ ಮಹಿಳಾ ರಾಜ್ಯಾಧ್ಯಕ್ಷರಾದಂಥ ಪುಷ್ಪಲತಾ ಮೇಡಮ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ಗೋಪಿರವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಈ ಕ್ಷೇತ್ರದಲ್ಲಿ 17ನೇ ತಾರೀಕು ಏನು ಗಡಿನಾಡ ಉತ್ಸವ ಕಾರ್ಯಕ್ರಮ ನಡೀತಿದೆ, ಅದರ ಅಧ್ಯಕ್ಷತೆ, ಅದರ ಜವಾಬ್ದಾರಿಯನ್ನು ಹೊಂದಿರ್ತಕ್ಕಂಥ ಈ ಕ್ಷೇತ್ರದ ಅಧ್ಯಕ್ಷರಾದಂಥ ಲೋಕೇಶ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವಿಶೇಷವಾಗಿ ನಾನು ಕಳೆದ ಬಾರಿ ನೀವು ಮಾಧ್ಯಮದ ಮಿತ್ರರು ಭಾಳಷ್ಟು ಸಹಕಾರ ಕೊಟ್ರಿ, ಈ ಸರಿನೂ ಅದೇ ರೀತಿ ಸಹಕಾರನ ಬಯಸಿ ಇವತ್ತು ಮಾಧ್ಯಮಗೋಷ್ಠಿಯನ್ನು ಕರೆದಿರ್ತಕ್ಕಂಥ ವಿಶೇಷವಾಗಿ ನಿಮಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಮೊದಲಿಗೆ 17ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದ ರೂಪುರೇಷೆಗಳು ಯಾವ ರೀತಿ ಇರುತ್ತೆ ಅಂತೇಳಿ ಈ ಕ್ಷೇತ್ರದ ಅಧ್ಯಕ್ಷರಾದಂಥ ಲೋಕೇಶ್ ಅವರು ನಡೆಸ್ಕೊಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ನಡೆ ನಿಸರ್ಗದ ಕಡೆ ಎಂಬ ಶೀರ್ಷಿಕೆಯನ್ನು ಇಟ್ಕೊಂಡು ಜಯ ಕರ್ನಾಟಕ ಸಂಘಟನೆಯು ಕನ್ನಡ ಪರ ಹೋರಾಟಗಳು ಮತ್ತು ಅದಕ್ಕೆ ಬೇಕಾದಂಥ ರೂಪುರೇಷೆಗಳನ್ನು ರೂಪಿಸಿಕೊಂಡು ಬಡಜನರು, ದೀನದಲಿತರು ಎಲ್ಲರಿಗೂ ಸಹಾಯವನ್ನು ಮಾಡ್ತಾ ನಡ್ಕೊಂಡು ಬರ್ತಾ ಇದೆ. ಆಮೇಲೆ ಗಡಿ ಉತ್ಸವ 3ನೇ ಗಡಿ ಉತ್ಸವವನ್ನು ಈಗ ಮಾಡ್ತಾ ಇದ್ದೀವಿ ನಮ್ಮ ಸಂಘಟನೆ ವತಿಯಿಂದ. ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ನೀವು ಬಂದಿದ್ದೀರಾ, ನಿಮಗೂ ಧನ್ಯವಾದಗಳು. ಮತ್ತು ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜೆ ಶ್ರೀನಿವಾಸಣ್ಣನವರು ಬಂದಿದ್ದಾರೆ. ನಾಯಕತ್ವದಲ್ಲಿ ಮತ್ತು ನಮ್ಮ ಚಟ್ಟಳೆ ಲೋಕೇಶ್ ಅವರ ಜಿಲ್ಲಾಧ್ಯಕ್ಷರು ಅವರ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ರೂಪುರೇಷೆಗಳು ಈ ರೀತಿ ಇದೆ. ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಪ್ರಾರಂಭಗೊಂಡು ಅಲ್ಲಿಂದ ಸುಮಾರು 500 ಜನ ಮಹಿಳೆಯರು ಕಳಶ ಹೊರುವ ಮುಖಾಂತರ ಸುಮಾರು 4-5 ಕಲಾ ತಂಡಗಳು ಜೊತೆಗೆ ಭುವನೇಶ್ವರಿ ದೇವಿ ಪಲ್ಲಕ್ಕಿ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಪಲ್ಲಕ್ಕಿ ಜೊತೆಗೆ ಇರುತ್ತೆ ಮತ್ತು ತಮಟೆ ವಾದ್ಯ ಇಷ್ಟೆಲ್ಲ ಜೊತೆಗೂಡಿ ಸುಮಾರು ಒಂದು 2ರಿಂದ 2.5 ಸಾವಿರ ಜನ ಜೊತೆಗೂಡಿ ಅತ್ತಿಬೆಲೆ ವೃತ್ತದ ಸರ್ಕಲ್ ಮುಖಾಂತರ ಅದು ಗಡಿಗೆ ಸೇರಿ ಗಡಿಗೆ ಅಲ್ಲಿ ಮದ್ದೂರಮ್ಮ ದೇವಿ ಮತ್ತು ಯಲ್ಲಮ್ಮ ಮತ್ತು ಕಾವರಮ್ಮ ದೇವಿ ಜೊತೆಗೆ ತಾಯಿ ಭುವನೇಶ್ವರಿ ದೇವಿಯ ಒಂದು ಅಲಂಕಾರ ಮಾಡಿ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡಿ ಗಡಿಗೆ ಅಲಂಕಾರ ಮಾಡಿರ್ತೀವಿ ಮತ್ತು ಗಡಿಯ ಪೂಜೆ ಮಾಡಿ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡಿ ಗಡಿನಾಡ ಉತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಗಡಿನಾಡ ಉತ್ಸವ ಕಾರ್ಯಕ್ರಮ ಕಳೆದ 2 ವರ್ಷಗಳಿಂದ ನಡೆದು ಇದು 3ನೇ ಬಾರಿ ನಡೀತಾ ಇದೆ.
ಜಯ ಕರ್ನಾಟಕ ಜನಪರ ವೇದಿಕೆ ಪ್ರಾರಂಭಗೊಂಡಂಥ ದಿನದ ಆರಂಭವೇ ಗಡಿ ಉತ್ಸವದ ಮೂಲಕ. ನಾವು ಯಾವತ್ತೂ ಜಯ ಕರ್ನಾಟಕ ಜನಪರ ವೇದಿಕೆಯನ್ನು ಆರಂಭ ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಹೋಗಿ, ಹೊರನಾಡಿಗೆ ಹೋಗಿ, ನಮ್ಮ ಸಂಘಟನೆಯ ಲೋಗೋ ಮತ್ತು ಲಾಂಛನವನ್ನು ಅನಾವರಣಗೊಳಿಸಿ ಬಂದ ನಂತರ ನಾವು ಮೊದಲು ಪ್ರಾರಂಭ ಮಾಡಿದ್ದೆ ಗಡಿ ಉತ್ಸವ. ಈ ಗಡಿ ಉತ್ಸವಕ್ಕೆ ಜಯ ಕರ್ನಾಟಕ ಜನಪರ ವೇದಿಕೆ ಬಹಳ ಒತ್ತನ್ನು ಕೊಡ್ತೈತೆ. ಬಹಳ ವಿಶೇಷವಾದಂಥ ಒಂದು ಗೌರವವನ್ನು ಸೂಚನೆ ಮಾಡ್ತೈತೆ. ಯಾಕೆ ಅಂತಂದರೆ ಗಡಿ ಅನ್ನುವಂಥದ್ದು ಈ ರಾಜ್ಯಕ್ಕೆ ಎಷ್ಟು ಮುಖ್ಯನೋ ಈ ರಾಜ್ಯದ ಜನತೆಗೆ ಅಷ್ಟೇ ಮುಖ್ಯ. ಈ ರಾಜ್ಯದ ಜನತೆಯ ಬದುಕಿಗೆ ಮತ್ತು ಈ ಕನ್ನಡಿಗನ ಬದುಕೇನಿದೆ ಇದನ್ನು ರೂಪಿಸ್ಕೊಳ್ಳೋದಕ್ಕೆ ನಾವೇ ನಿರ್ಮಾಣ ಮಾಡಿಕೊಂಡಿರುವಂಥ ಈ ಗಡಿ ರೇಖೆಗಳು, ಅದರಲ್ಲಿ ವಿಶೇಷವಾಗಿ ಗಡಿ ಗೋಪುರ. ಈ ಹಿಂದೆ ಕೂಡ ನಾವು ಹೊಸೂರು, ಧರ್ಮಪುರಿ, ಡಂಗಣಿಕೋಟೆ ಈ ಎಲ್ಲ ಭಾಗಗಳನ್ನು ಕೂಡ ನಾವು ಕರ್ನಾಟಕ ಅಂತಲೇ ಇದ್ದಿದ್ದು ಕೂಡ ಕನ್ನಡದ ಬಳಕೆ ಇವುಗಳು ಕೂಡ ನಿರಂತರವಾಗಿ ಆ ಭಾಗದಲ್ಲಿ ನಡೀತಾ ಇದೆ. ಯಾವುದೋ ಒಂದು ರಾಜಾಜಿಯ ಒತ್ತಾಸೆಗೋಸ್ಕರ ಆ ಭಾಗವನ್ನು ಬಿಟ್ಕೊಡ್ಬೇಕಾಯ್ತು. ಇವತ್ತು ನಾವು ಮಹಾಜನ್ ವರದಿಯನ್ನು ಅನುಷ್ಠಾನಕ್ಕೆ ತಂದರೆ ಅರ್ಧ ಧರ್ಮಪುರಿ ಜಿಲ್ಲೆ ಸಂಪೂರ್ಣ ಕರ್ನಾಟಕಕ್ಕೆ ಸೇರ್ತೈತೆ. ಸೊ ಇಂಥ ಸಂದರ್ಭದಲ್ಲಿ ಈ ಗಡಿ ಭಾಗಕ್ಕೆ ವಿಶೇಷವಾದಂಥ ಅರ್ಥವನ್ನು ಕೊಡುವಂಥ, ವಿಶೇಷವಾದಂಥ ಒಂದು ಸ್ಥಾನವನ್ನು ಕೊಡುವಂಥ ಕಲ್ಪನೆಯೊಂದಿಗೆ ಜಯ ಕರ್ನಾಟಕ ಜನಪರ ವೇದಿಕೆ ಈ ಗಡಿ ಉತ್ಸವವನ್ನು ಮಾಡ್ತಾ ಇದೆ. ಈ ಗಡಿ ಉತ್ಸವ 17ನೇ ತಾರೀಕು ಭಾನುವಾರ ಬೆಳಗ್ಗೆ ಮಲೆಮಹದೇಶ್ವರ ಯಡೂರಹಳ್ಳಿ ಗೇಟ್ನಲ್ಲಿರುವಂಥ ಮಲೆಮಹದೇಶ್ವರ ದೇವಸ್ಥಾನದಿಂದ ಪ್ರಾರಂಭವನ್ನು ಮಾಡ್ತೀವಿ. ಇನ್ನೊಂದು ಈ ಬಾರಿಯ ಗಡಿ ಉತ್ಸವದ ವಿಶೇಷತೆ ಏನು ಅಂತ ಹೇಳಿದ್ರೆ, ನಮಗೆ ಕರ್ನಾಟಕ ಅನ್ನುವಂಥದ್ದು ನಾಮಕರಣಗೊಂಡು 50 ವರ್ಷಗಳು ಕಳೆದಿದ್ದಾವೆ. ಕರ್ನಾಟಕ ಅನ್ನುವಂಥದ್ದು ಏನು 50 ವರ್ಷಗಳ ಮಾತ್ರ ಇತಿಹಾಸವೇ ಅಂತೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ಇಲ್ಲ, ಕರ್ನಾಟಕ ಅನ್ನುವಂಥದ್ದು ಕಲ್ಪನೆ 1,500 ವರ್ಷಗಳ ಹಿಂದೆ ಇದ್ದಂಥದ್ದು. ಇಮ್ಮಡಿ ಪುಲಿಕೇಶಿನ ಕಾಲದಲ್ಲಿ ಕರ್ನಾಟಕ ಇರಲಿಲ್ಲ, ಕರ್ನಾಟ ಸೈನ್ಯ ಅಂತೇಳಿ ಹೊಯ್ಸಳರ, ಗಂಗರ, ಕದಂಬರ, ಚಾಲುಕ್ಯರ ಎಲ್ಲ ಅರಸರ ಕಾಲಘಟ್ಟಗಳಲ್ಲೂ ನಾವು ಕರ್ನಾಟಕ ಸೈನ್ಯವನ್ನು ನೋಡ್ಬೋದು. ಅಂಥ ಕರ್ನಾಟ ಏನು ಅವತ್ತಿನ ದಿನದ ಆಶಯಗಳಿದ್ವು, ಇಮ್ಮಡಿ ಪುಲಿಕೇಶಿ ಆಗಲಿ, ಪ್ರೌಢದೇವರಾಯ ಆಗಲಿ, ಮತ್ತು ಕೃಷ್ಣದೇವರಾಯ ಆಗಲಿ, ಅಚ್ಯುತರಾಯನ ಕಾಲಘಟ್ಟ ಆಗಲಿ, ಕೆಂಪೇಗೌಡರ ಕಾಲಘಟ್ಟ ಆಗಲಿ, ಮೈಸೂರು ಅರಸರ ಕಾಲಘಟ್ಟಗಳಲ್ಲೂ ಕೂಡ ಈ ಕರ್ನಾಟ ಅನ್ನುವಂಥ ಪದ ಬಳಕೆ ಬಹಳ ವಿಸ್ತೃತವಾಗಿತ್ತು. ಅದನ್ನು ಸಕಾರಗೊಳಿಸಿದ್ದು ಹಲವಾರು ಜನರ ಒತ್ತಾಯದ ಮೇರೆಗೆ 1973ರಲ್ಲಿ ಮಾರ್ಚ್ನಲ್ಲಿ ಕರ್ನಾಟಕ ಅಂತ ಬದಲಾವಣೆಯನ್ನು ಮಾಡ್ಕೊಳ್ತೀವಿ. ಏನು ಮೈಸೂರು ಸಂಸ್ಥಾನ ಅಥವಾ ಮೈಸೂರು ರಾಜ್ಯ ಅಂತಿತ್ತು, ಈ ರಾಜ್ಯಕ್ಕೆ ನಾವು ಹೊಸ ನಾಮಕರಣವನ್ನು ಮಾಡ್ತೀವಿ, ಕರ್ನಾಟಕ ಅಂತೇಳಿ ಹೇಳ್ಬಿಟ್ಟು ಅನುಮೋದನೆಯನ್ನು ಕೇಂದ್ರಕ್ಕೆ ಕಳಿಸಿದಾಗ ಆಗಸ್ಟ್ನಲ್ಲಿ ಅನುಮೋದನೆ ಸಿಗ್ತೈತೆ. ಆಗಸ್ಟ್ನಲ್ಲಿ ಅದೇ ವಿಧಾನಸಭೆ ಮತ್ತು ಪರಿಷತ್ನಲ್ಲಿ ಅಂಗೀಕಾರವನ್ನು ಪಡೆದು ನವೆಂಬರ್ 1, 1973ರಂದು ನಾವು ಕರ್ನಾಟಕ ಅನ್ನುವಂಥದ್ದು ನಾಮಕರಣವನ್ನು ಮಾಡ್ತಾರೆ. ಆ ಒಂದು ವಿಶೇಷತೆಯು ಕೂಡ ಆ ಏನು 50 ವರ್ಷಗಳ ಸಂಭ್ರಮದ ವಿಶೇಷತೆ ಕೂಡ ಈ ಗಡಿನಾಡ ಉತ್ಸವದಲ್ಲಿ ಅಡಗಿದೆ. ಈ ಗಡಿನಾಡ ಉತ್ಸವವನ್ನು ನಾವು ಕರ್ನಾಟಕದ ಪಾರಂಪರಿಕವಾದಂಥ ಜಾನಪದ ಕಲಾ ತಂಡಗಳು ಯಾವ್ಯಾವಿದ್ದಾವೆ ಅವುಗಳಲ್ಲಿ ಬಹುತೇಕ ಇಲ್ಲಿ ಅವುಗಳನ್ನು ಪ್ರಸ್ತುತಪಡಿಸುವಂಥ ಕೆಲಸವನ್ನು
ಜಯ ಕರ್ನಾಟಕ ಜನಪರ ವೇದಿಕೆ ಮಾಡ್ತಾ ಇದೆ. ಈ ಜಯ ಕರ್ನಾಟಕ ಜನಪರ ವೇದಿಕೆ ಒಂದು ಸಾಂಪ್ರದಾಯಿಕ ನಂಬಿಕೆಗಳನ್ನು ಹೊತ್ತಂತ, ಸಾಂಸ್ಕೃತಿಕವಾಗಿ ಒತ್ತು ಕೊಡುವಂಥ, ಪರಿಸರವನ್ನು ಉಳಿಸುವಂಥ ಈ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಂದಿದೆ. ನಿಮಗೆ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಪರಿಸರದ ಮೇಲೆ ಮತ್ತು ಈ ಭಾಷೆ ನಾಡಿನ ಮೇಲೆ ಇರುವಂಥ ಗೌರವ ಮತ್ತು ಅಭಿಮಾನ ಎಂಥದ್ದು ಅಂದರೆ, ಇಲ್ಲಿ ಒಂದು ಭೈರವ ವನವನ್ನು ನಿರ್ಮಾಣ ಮಾಡಿದ್ವಿ. ಶ್ರೀಯುತ ಲೋಕೇಶ್ರವರು ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷರು. ಅವತ್ತಿನ ದಿನ ಅವರು ಆನೇಕಲ್ ತಾಲೂಕು ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ ಗುಣರಂಜನ್ ಶೆಟ್ಟಿಯವರ ಆಶಯದೊಂದಿಗೆ ಒಂದು ಭೈರವ ವನ, ಏನು ಪರಿಸರದ ಖ್ಯಾತ ತಜ್ಞರಿದ್ದಾರೆ ಆರ್ ಯಲ್ಲಪ್ಪ ರೆಡ್ಡಿಯವರು, ಅವರನ್ನು ಒಳಗೊಂಡಂಗೆ ನಾವು ಇಲ್ಲೇ ಶೆಟ್ಟಳ್ಳಿ ಹತ್ರ ಒಂದು ಭೈರವ ವನ, ಮರ್ಸೂರು ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಶೆಟ್ಟಳ್ಳಿ ಪ್ರದೇಶದ ಬಳ್ಳಾಪುರದ ನಾವು ಭೈರವ ವನವನ್ನು ನಿರ್ಮಾಣ ಮಾಡ್ತೀವಿ. ಹಾಗೆ ನಮ್ಮ ಜೆ ಶ್ರೀನಿವಾಸರವರು ರಾಜ್ಯಾಧ್ಯಕ್ಷರು ಯಾರಿದ್ದಾರೆ, ಅವರು ಊರಿನ ಪಕ್ಕ ಹುಣಸಬಾನಹಳ್ಳಿಯ ಕೋಡಗಲಹಟ್ಟಿ ಕೆರೆಯನ್ನು ನಾವು ಅಭಿವೃದ್ಧಿಗೊಳಿಸಿದ್ದೀವಿ. ಅಲ್ಲಿ ಒಂದು 3,000 ಮರಗಳನ್ನು, ಸಸಿಗಳನ್ನು ನೆಡುವಂಥ ಕೆಲಸವನ್ನು ಮಾಡಿ, ಹಾಗೆ ಈ ಮರಗಳಿಗೆ ಏನು ಮೊಳೆಗಳನ್ನು ಹೊಡೆದು ಚಿತ್ರಪಟಗಳನ್ನು ನೇತಾಕಿ ಅಡ್ವರ್ಟೈಸ್ಮೆಂಟ್ಗಳನ್ನು ಹಾಕಿರ್ತಾರೆ, ಅವುಗಳನ್ನೆಲ್ಲ ನೇಲ್ ಫ್ರೀ ಟ್ರೀಸ್ ಅಂತೇಳಿ ಮೊಳೆಗಳನ್ನು ಕೀಳುವಂಥ ಕೆಲಸವನ್ನು ಕೂಡ ಜಯ ಕರ್ನಾಟಕ ಪರಿಸರದ ಜೊತೆ ಕನ್ನಡದ ಉಳಿವಿನ ಬಗ್ಗೆ, ಕನ್ನಡಿಗನ ಬದುಕಿನ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಹೊತ್ತು ಇಡೀ ನಾಡಿನಾದ್ಯಂತ ಈ ಕೆಲಸವನ್ನು ಮಾಡಿಕೊಂಡು ಬಂತು. ಅದರಲ್ಲಿ ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿ ಈ ಗಡಿ ಉತ್ಸವವನ್ನು ಶ್ರೀಯುತ ಗೋಪಿ ಮತ್ತು ಲೋಕೇಶ್ರವರು, ಆನೇಕಲ್ ತಾಲೂಕು ಅಧ್ಯಕ್ಷರು ಗುಡ್ಡಟ್ಟಿ ಲೋಕೇಶ್ರವರು ಮತ್ತು ಗೋಪಿಯವರು, ಅವ್ರ ಜೊತೆ ಒಂದು ಮಹಾನ್ ದಂಡಿದೆ. ಆ ಎಲ್ಲ ಹೆಸರುಗಳನ್ನು ಹೇಳೋಕ್ಕಾಗದೇ ಇರೋದ್ರಿಂದ ನಾನು ಇವರಿಬ್ಬರ ಹೆಸರನ್ನು ತಗೊಂಡು ಇವರಿಬ್ಬರು ಈ ಗಡಿ ಉತ್ಸವದ ಜವಾಬ್ದಾರಿಯನ್ನು ಶ್ರೀಯುತ ಲೋಕೇಶ್ರವರು, ಶೆಟ್ಟಳ್ಳಿ ಲೋಕೇಶ್ರವರು ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷರು, ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ ಬಿ ಗುಣರಂಜನ್ ಶೆಟ್ಟಿಯವರು ಅಂತ ಹೇಳಿದ್ರೆ, ನಮ್ಮ ಯಾರು ದಕ್ಷಿಣ ಭಾರತದ ಖ್ಯಾತ ಚಲನಚಿತ್ರ ನಟಿ ಅನುಷ್ಕಾ ಶೆಟ್ಟಿಯವರಿದ್ದಾರೆ, ಅವರ ಸ್ವಂತ ಅಣ್ಣ. ಅವರ ಸಾರಥ್ಯದಲ್ಲಿ ಅವರು ತೋರಿಸ್ತಾ ಇರುವಂಥ ಕನ್ನಡದ ಕಾಳಜಿಯನ್ನು ಉಪಯೋಗಿಸ್ಕೊಂಡು ಶ್ರೀಯುತ ಜೆ ಶ್ರೀನಿವಾಸರವರು ರಾಜ್ಯಾಧ್ಯಕ್ಷರು ಅವರ ನಾಯಕತ್ವದಲ್ಲಿ ಗಡಿ ಉತ್ಸವವನ್ನು ಲೋಕೇಶು ಮತ್ತು ಗೋಪಿಯವರು ನಡೆಸ್ಕೊಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಇದಕ್ಕೆ ವ್ಯಾಪಕವಾದಂಥ ಪ್ರಚಾರವನ್ನು ಕೊಟ್ಟು ನಮ್ಮ ಕಾರ್ಯಕ್ರಮಗಳು ನಿಜವಾದ ಆಶಯದ ಕಾರ್ಯಕ್ರಮಗಳು ಒಂದಷ್ಟು ಸಫಲತೆಯ ಕಡೆ ಹೋಗಬೇಕು ಅಂದರೆ ಅದಕ್ಕೆ ಪ್ರಚಾರ ಭಾಳ ಮುಖ್ಯ. ಆ ಪ್ರಚಾರವನ್ನು ತಾವುಗಳು ಕೊಡಬೇಕು. ತಾವು ಏನು ಪತ್ರಕರ್ತರಿದ್ದೀರಿ, ತಾವೇನು ಚಾನೆಲ್ಗಳ ಮೂಲಕ ಈ ಕಾರ್ಯಕ್ರಮವನ್ನು ಇನ್ನೊಂದಷ್ಟು ಮೆರುಗುಗೊಳಿಸುವಂಥ ಕೆಲಸವನ್ನು ಮಾಡಿ ತಮ್ಮ ಮೂಲಕ ಯಶಸ್ವಿಗೊಳಿಸೋಣ ಅಂತೇಳಿ ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಏನು ಜಯ ಕರ್ನಾಟಕ ಜನಪರ ವೇದಿಕೆಯ ಯುವ ಸಂಸ್ಥಾಪಕ ಅಧ್ಯಕ್ಷರಾದಂಥ ಬಿ ಗುಣರಂಜನ್ ಶೆಟ್ಟಿರವರ ನೇತೃತ್ವದ ಸಂಘಟನೆ 3 ವರ್ಷ ಪೂರೈಸಿ 4ನೇ ವರ್ಷದಲ್ಲಿ ಸತತವಾಗಿ ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯೆ ಒಂದು ಸೇತುವೆಯಾಗಿ
ಸಾರ್ವಜನಿಕರಿಗೆ, ದೀನ ದಲಿತರಿಗೆ, ಮಹಿಳೆಯರಿಗೆ ಎಲ್ಲಿ ತೊಂದರೆ ಆದರೂ ಕೂಡ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಮುಂಚೂಣಿಯಲ್ಲಿದ್ದು ಕೆಲಸನ ಮಾಡ್ತದೆ ಅಂತೇಳಿ ಶಿಸ್ತಿನ ಸಿಪಾಯಿಗಳಾಗಿ ಕೆಲಸವನ್ನ ಮಾಡ್ತಕ್ಕಂಥ ನಮ್ಮ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಕ್ಷೇತ್ರ ಅಧ್ಯಕ್ಷರುಗಳು ಮತ್ತು ಮಹಿಳಾ ಪದಾಧಿಕಾರಿಗಳು, ಘಟಕದ ಪದಾಧಿಕಾರಿಗಳು, ಎಲ್ಲ ಪದಾಧಿಕಾರಿಗಳು ಕೂಡ ಈ ದಿನ ಏನಿವತ್ತು ನಾವು 17ನೇ ತಾರೀಕು ಗಡಿನಾಡು ಉತ್ಸವ ಮಾಡಬೇಕು ಅಂತೇಳಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ, ಬರೀ ಕನ್ನಡ ರಾಜ್ಯೋತ್ಸವ ಅಂದರೆ ನವೆಂಬರ್ 1ನೇ ತಾರೀಕು ಎಲ್ಲ ಸಂಘಟನೆಗಳಿರ್ಬೋದು, ಎಲ್ಲ ಸಾರ್ವಜನಿಕರಿರ್ಬೋದು. ಕನ್ನಡ ಅಂದರೆ ಬರೀ ನವೆಂಬರ್ 1ನೇ ತಾರೀಕಿಗೆ ಸೀಮಿತ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಅದು ಆಗಬಾರ್ದು. ಪ್ರತಿದಿನನೂ ಕೂಡ ನಮ್ಮ ಕರ್ನಾಟಕದ ಎಲ್ಲ ಸಮಸ್ತ ಜನಗಳು ನಂಬರ್ 1 ಕನ್ನಡಿಗರಾಗಿ, ನವೆಂಬರ್ 1 ಕನ್ನಡಕ್ಕೆ ಸೆಡ್ಡು ಹೊಡೆದು ನಂಬರ್ 1 ಕನ್ನಡಿಗರಾಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಸಂಘಟನೆಯ ಉದ್ದೇಶ ಆಗಿರುತ್ತೆ. ಏನಿವತ್ತು ನವೆಂಬರ್ ಮುಗಿದು ಡಿಸೆಂಬರ್ ಕೂಡ ಬಂದರೂ ಕೂಡ ಜಯ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರುಗಳು ಆಯಾ ತಾಲೂಕಿರ್ಬೋದು, ಬೇರೆಗಳೇ ಜಿಲ್ಲೆಗಳಲ್ಲಿರ್ಬೋದು, ವಿಧಾನಸಭಾ ಕ್ಷೇತ್ರಗಳಲ್ಲಿರ್ಬೋದು, ವಿವಿಧ ರೀತಿಯ ವಿಭಿನ್ನವಾದ ಒಂದು ಕನ್ನಡ ರಾಜ್ಯೋತ್ಸವನ ಆಯೋಜನೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಈ ಗಡಿನಾಡು ಉತ್ಸವನೂ ಕೂಡ ಒಂದು. ಯಾಕೆ ನಾವು ಅತ್ತಿಬೆಲೆ, ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗಡಿನಲ್ಲಿ ಇವತ್ತು ಹೊಸೂರು ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಇರುವಂಥ ತಗಾದೆಗಳು ನಿಮಗೆ ಗೊತ್ತಿರುತ್ತೆ. ಕಾವೇರಿ ವಿಚಾರ ಬಂದರೆ ಮೊದಲನೇದಾಗಿ ಬರೋದು ಕಾವೇರಿ ನಮ್ಮ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ. ಅದೇ ಹಾದಿನಲ್ಲಿರ್ತಕ್ಕಂಥ ಹೆದ್ದಾರಿನಲ್ಲಿರ್ತಕ್ಕಂಥ ತಮಿಳುನಾಡು ಮತ್ತು ಕರ್ನಾಟಕದ ಒಂದು ಗಡಿ ಭಾಗ, ಆ ಗಡಿಯಲ್ಲಿ ಒಂದು ಕನ್ನಡ ಬಾವುಟವನ್ನ ಆರಿಸೋದ್ರ ಮುಖಾಂತರ ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡುವಂಥ ಕೆಲಸ. ಆ ಗಡಿಗೆ ಒಂದು ಭುವನೇಶ್ವರಿಯ ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕು ಅಂತೇಳಿ ನಾವು ಪ್ರತಿ ವರ್ಷ ಕೂಡ ಗಡಿನಾಡು ಉತ್ಸವನ ಆನೇಕಲ್ ಭಾಗದಲ್ಲಿ ಅತ್ತಿಬೆಲೆಯ ಗಡಿ ನಾಡಿನಲ್ಲಿ ನಾವು ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಸುಮಾರು 1 ತಿಂಗಳಿಂದ ತಯಾರಿಗಳು ನಡೀತಾ ಇದ್ದಾವೆ. ಆ ತಯಾರಿನಲ್ಲಿ ಸುಮಾರು 500 ಜನಕ್ಕೂ ಹೆಚ್ಚು ಮಹಿಳೆಯರು ಕುಂಭ ಕಳಶಗಳನ್ನ ತಗೊಂಡು ಯಡವನಹಳ್ಳಿಯಲ್ಲಿರ್ತಕ್ಕಂಥ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಸ್ವಾಮಿಗೆ ಒಂದು ಅಲಂಕಾರ ಪೂಜೆಯನ್ನು ಮಾಡಿಸಿ, ಅಲ್ಲಿಂದ ವಿವಿಧ ಕಲಾ ತಂಡಗಳೊಂದಿಗೆ ಮತ್ತು ಹಿರಿಯ ಏನಿವತ್ತು ನಮ್ಮ ಸಂಸ್ಥಾಪಕರಿದ್ದಾರೆ ಬಿ ಗುಣರಂಜನ್ ಶೆಟ್ಟಿರವರು ಇರ್ಬೋದು, ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಕ್ಷೇತ್ರದ ಏನು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಬಿ ಶಿವಣ್ಣ ಅವರು, ಮತ್ತು ಹೊಸೂರು ಶಾಸಕರಾದಂಥ ಪ್ರಕಾಶ್ ರವರು, ಇಲ್ಲಿನ ಸಂಸದರಾದಂಥ ಡಿ ಕೆ ಸುರೇಶ್ ರವರು, ಮಾನ್ಯ ಕೇಂದ್ರ ಸಚಿವರಾದಂಥ ಎಂ ನಾರಾಯಣ ಸ್ವಾಮಿರವರು, ಖ್ಯಾತ ಸಂಗೀತ ನಿರ್ದೇಶಕರಾದಂಥ ಗುರುಕಿರಣ್ ರವರು, ಇದೇ ರೀತಿ ಅನೇಕ ಇನ್ನೂ ಹಲವಾರು ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೆ. ಅದೆಲ್ಲ ನಮ್ಮ ಸಂಘಟನೆಯ ಒಂದು ಹೆಚ್ಚಿನ ಒಳ್ಳೆಯ ಕೆಲಸಗಳನ್ನು ನೋಡಿ ಇವರೆಲ್ಲ ಕೈ ಜೋಡಿಸೋಂಥದ್ದು ನಮ್ಮ ಸಂಘಟನೆಗೆ ಬರ್ತಾ ಇರೋದು. ಬರೀ ಕನ್ನಡ ರಾಜ್ಯೋತ್ಸವನೆಲ್ಲ ಈಗ ಇಷ್ಟುವರೆಗೂ ಕೂಡ ನಮ್ಮ ಪ್ರಧಾನ ಸಂಚಾಲಕರು ತಿಳಿಸ್ಕೊಟ್ಟಂತೆ ಪರಿಸರನ ಕಾಳಜಿಯಲ್ಲಿಟ್ಕೊಂಡು ಎಲ್ಲಿ ಸರ್ಕಾರ ಗೋಮಾಳಗಳು, ಗೋಗುಂಟೆಗಳು, ಕೆರೆ ಅಂಗಳಗಳು, ಬಫರ್ ಝೋನ್ಗಳು, ಇಂಥ ಎಲ್ಲ ಸರ್ಕಾರಿ ಜಾಗಗಳಲ್ಲಿ ಕೂಡ ಎಲ್ಲಿ ಖಾಲಿ ಜಾಗ ಇದ್ದರೆ ಅದನ್ನು ಒತ್ತುವರಿ ಮಾಡಿ ಈ ಭೂಮಾಫಿಯಾಗಳು ನುಂಗು ನೀರು ಕುಡಿಯೋಂಥ ಜಮೀನುಗಳನ್ನು ಉಳಿಸಿ ಆ ಎಲ್ಲ ಜಾಗಗಳಲ್ಲಿ ನಾವು ಗಿಡ ನೆಡುವಂಥ ಕಾರ್ಯಕ್ರಮನ ಸತತವಾಗಿ ನಮ್ಮ ಸಂಘಟನೆ ಮಾಡ್ತಾ ಬಂದಿದೆ. ಕೆರೆಗಳನ್ನು ಕೂಡ ಅಭಿವೃದ್ಧಿ ಕಳಿಸೋಂಥದ್ದು, ಏನಿವತ್ತು ನೀರುಗಳಿಲ್ಲದೆ ಮುಚ್ಚೋಗಿರೋ ಅಂಥದ್ದು ಇರ್ಬೋದು, ಅದನ್ನು ಊರು ತೆಗೆಸೋಂಥ ಕೆಲಸ ಕೂಡ ನಮ್ಮ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರದಿಂದ ಒಂದು ದತ್ತಕ್ಕೆ ತಗೊಂಡು, ಈಗ ಬೇರೆ ಎಲ್ಲ ದತ್ತಕ್ಕೆ ತಗೋಬೋದು, ಮಗು ದತ್ತಕ್ಕೆ ತಗೋಬೋದು, ತಾಯಿ ತಂದೆನ ದತ್ತಕ್ಕೆ ತಗೋಬೋದು, ಈ ಥರ ಅಂತ ಕೆಲಸಗಳು ನಡೀತಾ ಇರ್ತವೆ. ಆದರೆ ನಮ್ಮ ಸಂಘಟನೆ ಇವತ್ತು ಕೆರೆನ ದತ್ತಕ್ಕೆ ಕೊಡೋದು, ಯಾವುದಾದ್ರೂ ಒಂದು ಸಂಘಟನೆ ದತ್ತಕ್ಕೆ ಕೊಡ್ತಾರೆ ಅಂತಂದ್ರೆ ಅದು ಜಯ ಕರ್ನಾಟಕ ಜನಪರ ವೇದಿಕೆ ಅಂತ ಹೇಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಮತ್ತೆ ಏನು 75ನೇ ಸ್ವತಂತ್ರ ಅಮೃತ ಮಹೋತ್ಸವ ಅಂತೇಳಿ ಮಾಡಿ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸರ್ಕಾರನೇ ಆದೇಶ ಹೊಡೆದಂತ ಗಿಡ ನೆಡುವಂತ ಕಾರ್ಯಕ್ರಮದಲ್ಲಿ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಕೂಡ ಅರಣ್ಯ ಇಲಾಖೆಯವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಜೊತೆ ಕೈ ಜೋಡಿಸಿ ಅವರು ಕೂಡ ನಮ್ಮ ಜೊತೆ ಬಂದು ನಮಗೆ ಅರಣ್ಯ ಫಾರೆಸ್ಟ್ ಜಾಗಗಳಲ್ಲಿ ಅರಣ್ಯ ಇಲಾಖೆಯಲ್ಲಿ ಜಾಗ ಕೊಟ್ಟು ಅದರಲ್ಲೂ ಕೂಡ ಗಿಡ ನೆಡುವಂತ ಕಾರ್ಯಕ್ರಮನ ಮಾಡಿದ್ವಿ. KR ಪುರಂ ವಿಧಾನಸಭಾ ಕ್ಷೇತ್ರದ ಮಂಡೂರು ಅರಣ್ಯ ಇಲಾಖೆಯಲ್ಲಿ 5 ಎಕರೆ ಜಾಗ ಕೊಟ್ಟಿದ್ದಾರೆ.
ಮತ್ತೆ SS ಘಾಟಿ, ದೊಡ್ಡಬಳ್ಳಾಪುರ ತಾಲೂಕು SS ಘಾಟಿನಲ್ಲೂ ಕೂಡ 5 ಎಕರೆ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಗಿಡ ನೆಟ್ಟು ನಾವು ಕೂಡ ಅರಣ್ಯ ಇಲಾಖೆಯವರ ಸಹಕಾರದೊಂದಿಗೆ ಗಿಡ ನೆಟ್ಟು ಸಸಿ ಮರ ಬೆಳೆಸೋ ಅಂತ ಕಾರ್ಯಕ್ರಮನ ಅದನ್ನು ಕೂಡ ಮಾಡಿದೀವಿ. ವನ ಮಹೋತ್ಸವ ಅಂತೇಳಿ ಸರ್ಕಾರ ಮಾಡಿದಂತ ಆಯೋಜನೆ ಅದು. ಅದ್ರ ಜೊತೆ ನಮ್ಮ ಸಂಘಟನೆಯವ್ರಿಗೂ ಕೂಡ ಕೈ ಜೋಡಿಸಿ ಕೆಲಸ ಮಾಡೋವಂಥದ್ದು ನಮ್ಮ ಸಂಘಟನೆ ಮಾಡಿರೋದಕ್ಕೆ ಹೆಮ್ಮೆ ಇದೆ. ಅದೇ ರೀತಿ ಕುಸ್ತಿಪಟುಗಳಿಗೂ ಕೂಡ ಈ ಕ್ರೀಡೆ ಒಂದು ದೊಡ್ಡ ಕೆಲಸ ಆಗಿದೆ. ಇವತ್ತು ಎಷ್ಟೋ ಜನ ಮಕ್ಕಳಿಗೆ ನಮ್ಮ ಯುವ ಸಂಸ್ಥಾಪಕರು ಏನು ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಸಂಸ್ಥಾಪಕರಿದ್ದಾರೆ, ಅವರು ಕುಸ್ತಿ ಕರ್ನಾಟಕ ರಾಜ್ಯ ಕುಸ್ತಿ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಯಾವುದಾದ್ರೂ ಕ್ರೀಡೆಗಳಿಗೆ ಒಂದು ಉತ್ತೇಜನ ಕೊಡುವಂತ ಕೆಲಸ ಮಾಡಬೇಕಲ್ಲ ಅಂತೇಳಿ ಒಂದನ್ನ ಆಯ್ಕೆ ಮಾಡ್ಕೊಂಡು ಕುಸ್ತಿ ಕ್ರೀಡಾಪಟುಗಳಿಗೆ ಇವತ್ತು ಕರ್ನಾಟಕದ ರಾಜ್ಯ ಕುಸ್ತಿ ಸಂಘದ ವತಿಯಿಂದ ಕಿಟ್ಗಳು ಕೊಡೋ ಅಂಥದ್ದು, ಅವರು ಹೋಗ್ಲಿಕ್ಕೆ ಅವ್ರಿಗೆ ಟ್ರ್ಯಾಕ್ ಶೂಟ್ಸ್ ಕೊಡೋ ಅಂಥದ್ದು, ಶೂಸ್ ಕೊಡೋ ಅಂಥದ್ದು, ಟ್ರಯಲ್ಸ್ಗೆ ಹೋಗುವಂಥ ಕಡೆ, ನ್ಯಾಷನಲ್ ಗೇಮ್ಸ್ಗೆ ಹೋಗುವಂಥ ಕಡೆ ಫ್ಲೈಟ್ ಟಿಕೆಟ್ ಇರ್ಬೋದು, ಟ್ರೈನ್ ಟಿಕೆಟ್ ಇರ್ಬೋದು, ಬಸ್ಸಿನ ವ್ಯವಸ್ಥೆಗಳು ಮಾಡಿಕೊಡೋ ಅಂಥದ್ದು, ಅದನ್ನ ಮಾಡಿಕೊಟ್ಟು ಅವ್ರಿಗೆ ಅನುಕೂಲ ಮಾಡೋಂಥ ಕೆಲಸಗಳು ಕೂಡ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರಾದ ಬಿ ಗುಣರಂಜನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅದು ಕೂಡ ನಡೀತಾ ಇದೆ. ಇದೇ ರೀತಿ ಹಲವಾರು ಇವತ್ತು ಕೋವಿಡ್ ಬಂದಾಗೂ ನೀವು ನೋಡಿರ್ಬೋದು, ಎಷ್ಟೋ ಜನ ಕೋವಿಡ್ ಬಂದಾಗ ಹೊರಗಡೆನೆ ಬರದೆ ಎಷ್ಟೋ ಜನ ಸಾವು ಮಧ್ಯೆ ನಡೀತಾರಂತ ಒಂದು ಹೋರಾಟಗಳಲ್ಲಿ ಅದನ್ನು ಕೂಡ 41 ದಿವಸ ಸತತವಾಗಿ ನಾವು ಊಟದ ಪಾಕೆಟ್ಗಳನ್ನ ಕೆಲವು ಏರಿಯಾದಲ್ಲಿ ಕೊಡೋ ಅಂತ ಕೆಲಸಗಳು ಕೂಡ ನಮ್ಮ ಸಂಘಟನೆಯಿಂದ ಮಾಡ್ಕೊಂಡ್ಬಂದಿದೆ. ಇದೇ ರೀತಿ ಸುಮಾರು ಹಲವಾರು ಕೆಲಸಗಳನ್ನ ಒಂದು ಸಾಮಾಜಿಕ ಕಾಳಜಿ ಇಟ್ಕೊಂಡು ಇವತ್ತು ನಮ್ಮ ಜನಪರ ವೇದಿಕೆ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದೆ. ಮುಂದಿನ ದಿನಗಳು ಕೂಡ ಅತಿ ಹೆಚ್ಚಿನ ಎಲ್ಲಾ ಭಾಗದಲ್ಲೂ ಕೂಡ ಇವತ್ತು ಏನು ಒಂದು ಕಡೆ ಗಡಿ ಭಾಗದಲ್ಲಿ ಮಾಡ್ತೀವಿ ಅಂತಲ್ಲ, ಬೆಳಗಾವಿನಲ್ಲಿರ್ಬೋದು, ಬೆಳಗಾವಿ ಫ್ಲಾಗ್ ಸುಟ್ಟಾಗ ನಿಮ್ಗೆ ಗೊತ್ತು, ಇಲ್ಲಿ ಕರ್ನಾಟಕ ಬಂದ್ ಕರೀತಾರೆ, ಯಾವುದೋ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಿಸ್ತಾರೆ. ಆದ್ರೆ ನಮ್ಮ ಸಂಘಟನೆ ಆ ಕೆಲಸ ಮಾಡ್ಲಿಲ್ಲ. ಇಲ್ಲಿಂದ ದೆಹಲಿ ಚಲೋ ಅಂತೇಳಿ ಒಂದು ಚಳುವಳಿನ ಹಮ್ಮಿಕೊಂಡು ದೆಹಲಿಲಿ ಹೋಗಿ ಜಂತರ್ ಮಂತರ್ ಹತ್ರ ಪ್ರೊಟೆಸ್ಟ್ ಅನ್ನ ಮಾಡಿ ಅಲ್ಲಿಂದ ಹೋಮ್ ಮಿನಿಸ್ಟರ್ಗೆ ಇರ್ಬೋದು, ಚೀಫ್ ಸೆಕ್ರೆಟರಿಗೆ ಇರ್ಬೋದು, PM ಆಫೀಸ್ಗೆ ಇರ್ಬೋದು, ಇದರದ ವಿಚಾರ ಮುಟ್ಸುವಂತ ಕೆಲಸ. ಯಾಕೆಂದ್ರೆ ಬೆಳಗಾವಿ ವಿಚಾರವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಒಂದು ತಗಾದೆ, ಬಾವುಟ ವಿಚಾರ ಬಂದಾಗ ಬೆಳಗಾವಿ ಮಹಾರಾಷ್ಟ್ರದ್ದು ಒಂದು ತಗಾದೆಗಳು ನಡೀತಾನೆ ಇರ್ತದೆ. ಅಂತ ಒಂದು ಕೆಲಸನ ಒಂದು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಎರಡು ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳ ಸರ್ಕಾರಗಳ ರಾಜ್ಯಗಳ ಮಧ್ಯೆ ಪ್ರವೇಶ ಮಾಡಿ ಅಲ್ಲಿ ಯಾವುದೇ ಒಂದು ತೊಂದರೆಗೆ ಅನುವು ಮಾಡಿಕೊಡ್ದಂಗೆ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಡ್ಬೇಕು ಅಂತೇಳಿ ಮನವಿ ಕೊಟ್ಟು ಡೆಲ್ಲಿನಲ್ಲಿ ಮನವಿ ಮಾಡಿಕೊಟ್ಟು ಬಂದಂತ ಸಂಘಟನೆ ಅಂತ ಹೇಳಿದ್ರೆ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾವು ಬಂದ್ ಮಾಡೋದ್ರಿಂದ ನಮ್ಮ ಜನಗಳಿಗೆ ಅನಾನುಕೂಲ, ನಮ್ಮ ಬಸ್ಸಿಗೆ ಕಲ್ಲೊಡೆಯೋದ್ರಿಂದ ನಮ್ಮ ದುಡ್ಡಲ್ಲಿ ಟ್ಯಾಕ್ಸ್ ದುಡ್ಡಲ್ಲೇ ಹೋಗುತ್ತೆ. ಅದಕ್ಕೆ ಯಾವುದೇ ಈ ತರ ಬೀದಿಗಿಳಿದು ಹೋರಾಟ ಮಾಡೋವಂಥದ್ದು ಕಡಿಮೆ ಮಾಡಿ ನಾವು ಯಾರಿಗೆ ಎಚ್ಚೆತ್ಸ್ಬೇಕು, ಎಲ್ಲಿಗೆ ಲೆಟರ್ ಕೊಡಬೇಕು, ಯಾರಿಗೆ ಮನವಿ ಕೊಡಬೇಕು, ಇದನ್ನ ತಿಳಿದು ಒಂದು ಕೆಲಸನ ಮಾಡ್ತಕ್ಕಂಥ ಶಿಸ್ತನ್ನ ಕಲಿಸಿರೋಂಥದ್ದು ನಮ್ಮ ಸಂಸ್ಥಾಪಕರ ಕೆಲಸ ಆಗಿರುತ್ತೆ. ಈ ದೃಷ್ಟಿಯಿಂದ ಇವತ್ತೇನಿಲ್ಲಿ ಭಾನುವಾರ 17ನೇ ತಾರೀಕು ಗಡಿನಾಡು ಉತ್ಸವ ಮಾಡ್ತಾ ಇದ್ದೀವಿ. ಗಡಿನಾಡು ಉತ್ಸವಕ್ಕೆ ಎಲ್ಲ ಹಿರಿಯ ನಾಯಕರುಗಳು ಬರ್ತಾ ಇದ್ದಾರೆ, ಗಣ್ಯರು ಬರ್ತಾ ಇದ್ದಾರೆ, ಚಲನಚಿತ್ರ ನಟರುಗಳು ಬರ್ತಾ ಇದ್ದಾರೆ. ಅದೇ ರೀತಿ ಸಾರ್ವಜನಿಕರು ಕೂಡ ಅತಿ ಹೆಚ್ಚಿನ ರೀತಿ ವಿಶೇಷವಾಗಿ ಇವಾಗ ನಮ್ಮ ಒಂದು ಗಡಿನಲ್ಲಿ ದೇವಿಗಳನ್ನ ಪೂಜೆ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಭುವನೇಶ್ವರಿ ಪೂಜೆ ಮತ್ತೆ ಮದ್ದೂರಮ್ಮ, ಕಾವೇರಮ್ಮ, ಯಲ್ಲಮ್ಮ ದೇವಿ ಇವತ್ತು ಆ ಮೆರವಣಿಗೆ ದೇವರನ್ನ ತಗೊಂಡ್ಬಂದು ಗಡಿನಲ್ಲಿಟ್ಟು ಅಲಂಕಾರ ಮಾಡಿ ವಿಶೇಷವಾಗಿ ಪೂಜೆ ಮಾಡಿ 50ನೇ ವರ್ಷ ಏನು ಕನ್ನಡ ರಾಜ್ಯೋತ್ಸವ ಅಂತೇಳಿ ಕರ್ನಾಟಕ ಉದಯವಾಯಿತು, ಆ 50 ವರ್ಷದ ಸುವರ್ಣ ಮಹೋತ್ಸವ ಟೈಪಲ್ಲಿ ನಾವು ಅದನ್ನು ಕೂಡ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಗಡಿನಾಡು ಉತ್ಸವ ಮಲೆ ಮಹದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ವಿವಿಧ ಕಲಾ ತಂಡಗಳೊಂದಿಗೆ ಅತ್ತಿಬೆಲೆ ಸರ್ಕಲ್ ಮೂಲಕ ಬಂದು ಗಡಿನ ಸೇರುತ್ತೆ. ಗಡಿನಲ್ಲಿ ಪೂಜೆ ಮಾಡಿ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಅದನ್ನ ಮುಗಿಸಿ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ಈ ಕ್ಷೇತ್ರದ ಅಧ್ಯಕ್ಷರು ಮತ್ತೆ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರು ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಏನು ಕಳೆದ ಬಾರಿ ಮಾಧ್ಯಮದ ಮಿತ್ರರು ಬಹಳಷ್ಟು ಪ್ರಚಾರ ಕೊಟ್ಟು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾವೆಲ್ಲ ಪ್ರೋತ್ಸಾಹ ಕೊಟ್ರಿ. ಅದೇ ರೀತಿ ಈ ಸಾರಿನೂ ಸಹ ಕಳೆದ ಬಾರಿ ಯಾವ ರೀತಿ ಇರುತ್ತೋ ಒಂದಷ್ಟು ಅದರಲ್ಲಿ ವಿಭಿನ್ನತೆಯನ್ನ ನಾವು ಬದಲಾವಣೆ ಮಾಡಿ ಈ ಬಾರಿಯೂ ಸಹ ಈ ಹೊಸ ಕ್ಷೇತ್ರದ ಅಧ್ಯಕ್ಷರ ಜವಾಬ್ದಾರಿ ಕೊಟ್ಟು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಇದಕ್ಕೆ ನಮ್ಮ ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಸಹ ಯಾರು ಬರ್ತಾರೆ ಅಂತೇಳಿ ತಮಗೆ ವಿಚಾರ ಹೇಳಿದ್ದಾರೆ. ಹಾಗಾಗಿ ಮತ್ತೆ ಅದನ್ನ ನಾನು ಮುಂದುವರಿಸೋದು ಅವಶ್ಯಕತೆ ಇಲ್ಲ.
ನಾನು ಬಯಸೋದಿಷ್ಟೇ, ಮಾಧ್ಯಮದ ಮಿತ್ರರು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಬೇಕಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಜೈ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು, ಪರಿಸರವಾದಿಗಳು, ಕುಸ್ತಿ ಸಂಘದ ಅಧ್ಯಕ್ಷರು, ಐಕೇರ್ ಬ್ರಿಗೇಡ್, ಐಕೇರ್ ಫೌಂಡೇಶನ್ನ ಸಂಸ್ಥಾಪಕರು ಆದಂತಹ ಸನ್ಮಾನ್ಯ ವಿ ಗುಣರಂಜನ್ ಶೆಟ್ಟಿ ಅವರ ಆದೇಶ ಮತ್ತು ಮಾರ್ಗದರ್ಶನದಲ್ಲಿ ಜೈ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಜೆ ಶ್ರೀನಿವಾಸ್ ಅವರ ಸಾರಥ್ಯದಲ್ಲಿ ಹಾಗೂ ಅವರ ತಂಡ ನಾವೆಲ್ಲರೂ ಒಂದಾಗಿ ಸೇರಿ ಈಗ ನಡೆಸ್ತಾ ಇರುವಂಥ ಕಾರ್ಯಕ್ರಮ ಬಂದು ಗಡಿ ಉತ್ಸವ. ಕರ್ನಾಟಕದ 6 ಪ್ರಮುಖ ಗಡಿಗಳಲ್ಲಿ ಒಂದಾಗಿರುವಂತಹ ಕರ್ನಾಟಕ ತಮಿಳುನಾಡು ಗಡಿ ಭಾಗದಲ್ಲಿ ನಡೆಸ್ತಾ ಇರುವಂಥದ್ದು 3ನೇ ಗಡಿ ಉತ್ಸವ. ಇದು ನಮ್ಮ ಸಂಘಟನೆ ಕಡೆಯಿಂದ 3ನೇ ಗಡಿ ಉತ್ಸವ. ಇಲ್ಲಿ ಪ್ರಮುಖವಾಗಿ ಯಾವಾಗಲೂ ನಮ್ಮ ಸಂಘಟನೆ ಕಡೆಯಿಂದ ಪರಿಸರದ ಬಗ್ಗೆ, ಕನ್ನಡ ನಾಡು ನುಡಿ ಜಲ ಭಾಷೆ ಇದರ ಬಗ್ಗೆ ಹೋರಾಟಗಳಾಗಲಿ ಕಾರ್ಯಕ್ರಮಗಳಾಗಲಿ ಬಹಳಷ್ಟು ಮಾಡಿರುವಂಥದ್ದು. ಯಾವುದೇ ಒಂದು ಕಾರ್ಯಕ್ರಮ ಒಂದು ಉದ್ದೇಶ ಇಲ್ಲದೆ ಬರೀ ಪ್ರಚಾರಕ್ಕೋಸ್ಕರ ಮಾಡಿರುವಂಥ ಕಾರ್ಯಕ್ರಮಗಳು ಬಹಳ ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು ನಮ್ಮ ಸಂಘಟನೆಯಲ್ಲಿ. ಅದರಲ್ಲೂ ಭಾಷೆ ಬಗ್ಗೆ ಗಡಿ ಬಗ್ಗೆ ಬಂದಾಗ ಬಹಳ ತೀಕ್ಷ್ಣವಾಗಿ ಎಲ್ಲರೂ ಒಂದಾಗಿ ಸೇರಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅದೇ ಥರ ಈ ಕನ್ನಡದ ಬಗ್ಗೆ, ಕನ್ನಡವನ್ನು ಬೆಳೆಸಬೇಕು ಉಳಿಸ್ಬೇಕು ಅನ್ನೋವಂಥದ್ರಲ್ಲಿ ಸೂಕ್ಷ್ಮ ಪ್ರದೇಶವಾದಂಥ ಇಂಥ ಗಡಿ ಭಾಗಗಳಲ್ಲಿ ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ. ಮಹಿಳೆಯರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮುಂಚೆನೇ ಹೇಳಿದ ಹಾಗೆ ಸುಮಾರು 500 ಮಹಿಳೆಯರು ಕಳಶವನ್ನು ಹೊತ್ತು ಒಂದು ಮೆರವಣಿಗೆ ಬರೋದ್ರ ಜೊತೆಗೆ ಇರುವಂಥ ಗ್ರಾಮ ದೇವತೆಗಳೆಲ್ಲ ಪೂಜೆ ಮಾಡಿ ಎಲ್ಲ ಸಾಂಪ್ರದಾಯಿಕವಾಗಿಯೂ ಸೇರಿ ಭಾಷೆ ಬಗ್ಗೆ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಗಡಿನಾಡು ಉತ್ಸವ ಇದು ನಮ್ಮ ಸಂಸ್ಥಾಪಕರ ಅಧ್ಯಕ್ಷರಾದಂಥ ಗುಣಣ್ಣನವರ ಒಂದು ಆಸೆ. ಪ್ರತಿ ವರ್ಷನೂ ನಾವು ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಉದ್ದೇಶ ಏನಂತಂದ್ರೆ ನಮ್ಮ ಗಡಿನಲ್ಲಿ ರೈತರಿಗೆ ಒಳ್ಳೇದಾಗ್ಲಿ, ಬಡ ಜನರಿಗೆ ಒಳ್ಳೇದಾಗ್ಲಿ, ತಾಯಿ ಭುವನೇಶ್ವರಿ ಎಲ್ಲರ ಕುಟುಂಬಗಳಿಗೂ ಒಳ್ಳೆ ರೀತಿ ಮಾಡಿ ಈ ಸರಿ ಎಲ್ಲ ಒಳ್ಳೆ ಸಮೃದ್ಧಿಯಾಗಿ ನಾಡು ನುಡಿ ಜಲ ಎಲ್ಲದ್ರ ಬಗ್ಗೆ ಅಭಿವೃದ್ಧಿ ಆಗ್ಲಿ ಅಂತ ಉದ್ದೇಶ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು, ಬೆಂಗಳೂರು ಜಿಲ್ಲಾದ ಅಧ್ಯಕ್ಷರು, ಮಹಿಳಾ ಜಿಲ್ಲಾಧ್ಯಕ್ಷರು ಎಲ್ಲರೂ ಸಂಪೂರ್ಣ ಬೆಂಬಲ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮನ ರೂಪಿಸ್ಕೊಂಡು ಬಂದಿದ್ದೀವಿ. ತಾಲೂಕಲ್ಲಿ ಎಲ್ಲ ನನ್ನ ಜನತೆ ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ಮಾಡಬೇಕು ಮತ್ತೆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಗಡಿನಾಡ ಉತ್ಸವದ ಈ ದಿನ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದಾರೆ. ನಮ್ಮ ಮಾರ್ಗದರ್ಶಕರು, ನಮ್ಮ ಸಂಘಟನೆಯ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಗುಣರಂಜನ್ ಶೆಟ್ಟಿ ಅವರಿಗೆ ವಂದಿಸುತ್ತಾ, ಮತ್ತು ಅದರ ಜೊತೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀನಿವಾಸ್ ಸರ್ ಕೂಡ ಇವತ್ತು ಕಾರ್ಯಕ್ರಮ ಬಂದಿದ್ದಾರೆ, ಅವ್ರಿಗೂ ಕೂಡ ವಂದಿಸುತ್ತಾ, ಮತ್ತು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರು ಪುಷ್ಪಲತಾ ಮೇಡಮ್ ಇದ್ದಾರೆ, ಮತ್ತು ಜಿಲ್ಲಾಧ್ಯಕ್ಷರು ಲೋಕೇಶ್ ಅಣ್ಣನವರು, ಮತ್ತು ಗೋಪಿ ಅಣ್ಣವರು, ಮತ್ತು ನಮ್ಮ ಮಾರ್ಗದರ್ಶಕರು ರಾಧಾ ಅಣ್ಣವರು ಇದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದ ತಾಲೂಕಿನಲ್ಲಿ ಎಲ್ಲ ಜವಾಬ್ದಾರಿಯನ್ನು ತಗೊಂಡು ವಹಿಸ್ಕೊಂಡು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಈ ಸಲ ಇನ್ನೂ ಚೆನ್ನಾಗಿ ಮಾಡಬೇಕು ಅಂಥೇಳಿ ಏನೋ ಒಂದು ಆಶೋತ್ತರವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯ ಅಣ್ಣ ಆದಂತಹ ತಾಲೂಕು ಅಧ್ಯಕ್ಷರು ಲೋಕೇಶ್ ಅಣ್ಣನವರು ಇದ್ದಾರೆ, ಮತ್ತು ಎಲ್ಲ ಹೆಣ್ಮಕ್ಳಿದ್ದಾರೆ. ನಾನು ಒಂದು ಸಂಘಟನೆಯ 2 ವಿಚಾರಗಳೇನಪ್ಪ ಅಂದರೆ, ಈಗ ಎಲ್ಲಾದರೂ ನಮಗೊಂದು ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು, ಒಂದು ಸ್ವಲ್ಪ ಜಾಗ ಇದ್ದರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ನಮ್ಮದೇ ಅಂತೇಳಿ ಕಟ್ಟಡಗಳನ್ನು ಕಟ್ಕೊಂಡು ಅವರ ಸ್ವಂತಕ್ಕೋಸ್ಕರ ಬದುಕ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ನಾವೀಗಾಗಲೇ ನೋಡ್ತಾ ಇದ್ದೀವಿ. ಅಂತಹ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಒಂದು ಸಂಘಟನೆಯಲ್ಲಿ ಒಂದು ಮನೆಗೊಂದು ಗಿಡ ನೆಡಬೇಕು, ಊರಿಗೊಂದು ಕೆರೆ ಮಾಡಬೇಕು, ನಮ್ಮ ನಡೆ ನಿಸರ್ಗದ ಕಡೆಗೆ ಅಂತೇಳಿ ಏನು ಅಣ್ಣ ಒಂದು ಗುಣರಂಜನ್ ಶೆಟ್ಟಿಯವರು ಒಂದು ಆಶಯವನ್ನು ಇಟ್ಕೊಂಡಿದ್ದಾರೆ. ಆ ಒಂದು ಆಶಯವನ್ನು ಎಲ್ಲಿ ಒಂದು ಸರ್ಕಾರಿ ಜಾಗ ಇರುತ್ತೆ, ಮತ್ತು ಗುಂಡ್ತೋಪುಗಳಿರುತ್ತೆ, ಮತ್ತು ಬಫರ್ ಝೋನ್ಸ್ ಇರುತ್ತೆ, ಅಲ್ಲಿ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ನಮಗೆ ತುಂಬ ಖುಷಿ ಇದೆ. ಅದರ ಜೊತೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಯಾವುದೇ ಒಂದು ಸರ್ಕಾರಿ ಮತ್ತು ಸಾರ್ವಜನಿಕರ ಮಧ್ಯೆ ಯಾವುದೇ ಒಂದು ಕೆಲಸ ಆಗಬೇಕು ಅಂದಾಗ ನಮಗೆ ಅದೆಷ್ಟೊತ್ತಲ್ಲಿ ಬೇಕಾದರೂ ನಾವು ಫೋನ್ ಮಾಡಿದಾಗ ಇಂಥದ್ದೊಂದು ಸಮಸ್ಯೆ ಇದೆ ಅಂದಾಗ ನಮಗೆ ಪ್ರತಿನಿತ್ಯ ಇವತ್ತೇನೋ ಒಂದು ಕಾರ್ಯಕ್ರಮ ಮಾಡಿಬಿಟ್ಟಿದ್ದೀವಿ, ಈ ಕಾರ್ಯಕ್ರಮಕ್ಕೆ ಮಾತ್ರ ಅವ್ರು ಸೀಮಿತ ಆಗಲ್ಲ, ಇಲ್ಲ ಒಂದು ಸಭೆ ಮಾಡ್ತೀವಿ ಆ ಸಭೆಗೆ ಮಾತ್ರ ಸೀಮಿತ ಇರೋದಿಲ್ಲ. ಪ್ರತಿದಿನನೂ ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ಹೆಣ್ಮಕ್ಳಾಗಿರಲಿ, ಮತ್ತು ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಒಂದು ಪರಿವಾರದಂತೆ ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ನಾವು ಅವ್ರ ಗಮನಕ್ಕೆ ತಂದಾಗ ನಮ್ಮನ್ನು ಅವರು ಯಾವುದೇ ಕಾರಣಕ್ಕೆ
ಆ ವಿಚಾರವನ್ನ ನಮಗೆ ಅವರು ಸ್ವಂತವಾಗಿ ತೆಗೆದುಕೊಂಡು ನಮಗೆ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಅದು ಕೂಡ ನಮಗೆ ಖುಷಿ ಇದೆ. ಅದರ ಜೊತೆಯಲ್ಲಿ ನನ್ನ ಆತ್ಮೀಯ ಅಣ್ಣ ಲೋಕೇಶ್ ಅಣ್ಣನವರು ಹೋದ ಬಾರಿ ತಾಲೂಕು ಅಧ್ಯಕ್ಷರಾಗಿದ್ದಾಗ ತುಂಬಾ ಚೆನ್ನಾಗಿ ಗಡಿನಾಡು ಉತ್ಸವ ಚೆನ್ನಾಗಿ ಬಂತು. ಹೋದ ಬಾರಿ ಕೂಡ ನಮಗೆ ಗೋಪಿ ಅಣ್ಣವರು ಲೋಕೇಶ್ ಅಣ್ಣವರು ಎಲ್ಲರೂ ನಮಗೆ ತುಂಬಾ ಸಹಕಾರ ಕೊಟ್ಟರು. ಈ ಬಾರಿ ಕೂಡ ಗಡಿನಾಡು ಉತ್ಸವನ ಚೆನ್ನಾಗಿ ಮಾಡಬೇಕು ಅಂತೇಳಿ ಏನಪ್ಪ ಇದು ಉದ್ದೇಶ ಅಂದ್ರೆ, ಒಂದು ಗಡಿ ಭಾಗ ಅಂದ್ರೆ ನಮಗೆ ನಮ್ಮದೇ ಆದಂತಹ ಒಂದು ಭಾವನಾತ್ಮಕ ಸಂಬಂಧ ಇರುತ್ತೆ. ಅದಕ್ಕೋಸ್ಕರ ಈಗ ಅಲ್ಲಿ ಬಾವುಟ ಸುಟ್ಟಾಕ್ಬಿಟ್ರು ಕೂಡ ಎಲ್ಲೋ ಒಂದು ಹತ್ರ ಇರ್ತೀವಿ, ನಾವು ಅಲ್ಲಿ ಹೋಗೋಕ್ಕಾಗಿಲ್ಲ ಅಂದ್ರೂ ಕೂಡ ನಮ್ಗೆ ಅದೊಂದು ಏನೋ ನಮ್ದು ಒಂದು ರಕ್ತ ಕೆಲಸ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಈಗೇನು ನಾವು ಗಡಿನಾಡು ಉತ್ಸವ ಮಾಡ್ತಾ ಇದ್ದೀವಿ, ಹೋದ ಬಾರಿಗಿಂತ ಈ ಬಾರಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತೇಳಿ ಎಲ್ಲರೂ ಪ್ರತಿನಿತ್ಯ ಈಗ ಒಂದು 2-3 ತಿಂಗಳಿಂದ ಕಷ್ಟಪಡ್ತಾ ಇದ್ದಾರೆ. ಎಲ್ಲರ ಈಗ ಏನು ನೇತೃತ್ವದಲ್ಲಿ ಆಗ್ತಕ್ಕಂಥ ಈ ಒಂದು ಗಡಿ ಉತ್ಸವದಲ್ಲಿ ನನ್ನ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನಾನು ಹೆಣ್ಮಕ್ಳಿಗೂ ಮತ್ತು ಹಿರಿಯರಿಗೂ ಮತ್ತು ಎಲ್ಲ ನಾಗರಿಕರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಗಡಿನಾಡು ಉತ್ಸವ ಅಂದರೆ ಇದು ನಮ್ಮ ಹಬ್ಬ. ನೀವೆಲ್ಲರೂ ಒಟ್ಟಿಗೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಎಲ್ಲರನ್ನೂ ಕರ್ಕೊಂಡು ಬನ್ನಿ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ನಮಗೆ ನಿಮ್ಮ ಆಶೀರ್ವಾದ ನಮಗೂ ಮಾಡಬೇಕು, ಮತ್ತು ಈ ಒಂದು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಅಂತೇಳಿ ಏನು ಈ ಒಂದು ಪ್ರೆಸ್ ಮೀಟನ್ನು ಇವತ್ತು ಗಡಿನಾಡ ಉತ್ಸವದ ಸಂಬಂಧ ಕರೆದಿದ್ದೀವಿ. ಈ ಒಂದು ಪ್ರೆಸ್ ಮೀಟ್ಗೆ ಬಂದಿರತಕ್ಕಂತಹ ನನ್ನ ಎಲ್ಲ ಜೈ ಕರ್ನಾಟಕ ಜನಪರ ವೇದಿಕೆಯ ಕುಟುಂಬದ ಎಲ್ಲ ಸದಸ್ಯರಿಗೂ ನಾನು ವಂದಿಸುತ್ತೇನೆ.